ಹಾಯ್. ಓಕೆ, ಇವತ್ತಿನ ಬೆಳಗ್ಗಿನ ವೀಡಿಯೋದಲ್ಲಿ ಏನಂತಂದರೆ ಒಂದು ಹೇಳಿದ್ದೆ, ಯಾರೆಲ್ಲ ಈ ಒಂದು ವೀಡಿಯೋಗೆ ಕಮೆಂಟ್ ಆಗ್ತೀರಿ ಎಲ್ಲನೂ ಕೂಡ ಆನ್ಸರ್ ಒಂದು ವೀಡಿಯೋ ಮಾಡ್ತೀನಿ, ಒಂದು 4-5 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಅಂತಂದು. ಸೊ ಇವತ್ತು ಭಾಳಷ್ಟು ಕಮೆಂಟ್ಸ್ಗಳು ಹಾಕಿದ್ದಾರೆ. ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟಾಗೆ ಭಾಳಷ್ಟು ಇದ್ದಾವೆ. ಓಕೆ, ಸುಮಾರಷ್ಟು ಕೂಡ ಕಮೆಂಟ್ಸ್ಗಳಿದ್ದಾವೆ, ಎಲ್ಲನೂ ಕೂಡ ಆನ್ಸರ್ ಮಾಡ್ತಾ ಹೋಗ್ತೀನಿ ಒಂದೊಂದಾಗಿ. ಓಕೆ, ನೋಡಿ ಇಲ್ಲಿ ಕೇಳ್ತಾ ಇದ್ದಾರೆ. ರಿಲೇಟೆಡ್ ಟು ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಹೇಳಿದ್ದೆ, ಅದ್ರ ತಕ್ಕಂಗೆ ಕೂಡ ಕ್ವಶನ್ಸ್ಗಳು ಬಂದಿದ್ದಾವೆ. ಸರ್, ನೀಟ್ ಕೌನ್ಸ್ಲಿಂಗ್ 1 ಲ್ಯಾಕ್ ಕಟ್ಟಬೇಕಂತಂದು. ನೋ ನೀಡ್, ನೀವು ಯಾವುದೇ ರೀತಿ ಸೆಕೆಂಡ್ ರೌಂಡ್ ಎಂಟ್ರಿ ಆಗ್ತಿದ್ದಾರೆ ಅಂತಂದರೆ ಫ್ರೀಯಾಗಿ, ಅದು ಫ್ರೀ ಅನ್ನೋಬೋದು 750 ರೂಪಾಯಿ. ಅದು ಅದು ಒಂದು ರೀತಿ ನೀವು ಏನಂತಂದರೆ ಆಪ್ಷನ್ ಎಂಟ್ರಿಗೆ ಕೊಟ್ಟಂಗೆ ಅದು, ನೀವು ಯಾವುದಕ್ಕೆ ಅಲ್ಲ ಆಯಿತಾ. 750 ರೂಪಾಯಿ ಕೊಟ್ಟರೆ ನೀವು ಆಪ್ಷನ್ ಎಂಟ್ರಿ ಪೇಜಲ್ಲಿ ಲಾಗಿನ್ ಆಗ್ತೀರಾ ಅಷ್ಟೇ, ಮತ್ತೇನು ಕೂಡ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಬಟ್ ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಹೋಗುವಾಗ ಕಾಶನ್ ಡಿಪಾಸಿಟ್ ಅಂತ ಕಟ್ಸ್ಕೊಳ್ತಾರೆ. ನೀಟ್ ಸ್ಟೂಡೆಂಟು, ಆದರೆ ಎಸ್ಪೆಷಲಿ MBBS ಸ್ಟೂಡೆಂಟ್ ಅಂತಂದರೆ 1 ಲಕ್ಷ ರೂಪಾಯಿ ಮಾಡೇ ಮಾಡ್ತಾರೆ. ಆಲ್ಮೋಸ್ಟ್ ವರ್ಷ ಇರುತ್ತೆ ಅದು. ಓಕೆ, ಅದು ಇವಾಗೆಲ್ಲ ಸೆಕೆಂಡ್ ರೌಂಡು ಥರ್ಡ್ ರೌಂಡ್ ಹೋಗುವಾಗ ಇರುತ್ತೆ. ಮೇ ಬಿ ಅಂತ ಹೇಳ್ತಾ ಇದ್ದೀನಿ, ನೋಡೋಣ ರೂಲ್ಸ್ಗಳು ಏನೇನಾಗುತ್ತಂತ. ನೆಕ್ಸ್ಟ್ ಸರ್, ಇಫ್ ವಿ ಗೆಟ್ ಎ ಸೀಟ್ ಸೆಕೆಂಡ್ ರೌಂಡ್ ವಿ ಡೋಂಟ್ ವಾಂಟ್ ದಟ್ ಕಾಲೇಜ್ ಮೀನ್ಸ್ ವಿ ಕ್ಯಾನ್ ಎಕ್ಸಿಟ್ ಫ್ರಮ್ ದ ಕೌನ್ಸಿಲ್ ಅಂತ ಕೇಳ್ತಾರೆ. ನೀವು ಕೌನ್ಸಿಲಿಂದ ಎಕ್ಸಿಟ್ ಆಗ್ಬೋದು, ಬಟ್ ನಂದು ಒಂದು ಕ್ವಶನು, ಯಾಕೆ ಆ ಕಾಲೇಜ್ ಹಾಕ್ಕೊಂತೀಯ? ಓಕೆ, ನಿಮಗೆ ಬೇಡಪ್ಪ ಸಿಕ್ಕಿರೋ ಕಾಲೇಜ್ ಅಂತಂದ್ರೆ ಆ ಕಾಲೇಜ್ ನೀವು ಆ್ಯಡ್ ಮಾಡಲಿಕ್ಕೆ ಹೋಗಬೇಡ್ರಿ. ಇವಾಗಲೇ ಎಡಿಟ್ ಮಾಡಲಿಕ್ಕೆ ಕೊಡ್ತಾರಲ್ವ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡುವಾಗ, ಯಾವೆಲ್ಲ ಬೇಡ ಅವನ್ನೆಲ್ಲನೂ ಕೂಡ ಡಿಲೀಟ್ ಮಾಡ್ಕೊಂಬಿಡಿ. ಆಮೇಲೆ ಸೀಟ್ ಸಿಕ್ಕ ಮೇಲೆ ಅದು ಬೇಡ ಅಂತಂದು ಕೌನ್ಸಿಲಿಂಗದ ಎಕ್ಸಿಟ್ ಆಗುವಂಥದ್ದು. ಆ್ಯಂಡ್ ಸುಮ್ಮನೆ ನೀವು ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆದರೆ ಬೆಟರ್. ಸುಮ್ಮನೆ ಏನು ಕೂಡ ಚಾಯ್ಸ್ ಎಂಟ್ರಿ ಮಾಡಿದೆ ಹಂಗೆ ಎಕ್ಸಿಟ್ ಆಯ್ತು ಅಂದರೆ ನೆಕ್ಸ್ಟ್ ಇಯರ್ ಪಾರ್ಟಿಸಿಪೇಟ್ ಕೂಡ ಮಾಡ್ಲಿಕ್ಕೆ ಬಿಡಲ್ಲ ಅವ್ರು ನಿಮ್ಮನ್ನ. ಓಕೆ, ನೆಕ್ಸ್ಟ್ ಸರ್, ಸೆಕೆಂಡ್ ರೌಂಡ್ ಅಡ್ಮಿಷನ್ ಕಂಪಲ್ಸರಿನಾ ಅಂತಂದು. ಹೌದು, ಕಂಪಲ್ಸರಿ ಅಂತ ಹೇಳಿದ್ದಾರೆ. ನೋಡೋಣ ರೂಲ್ಸ್ಗಳು ಏನೇನು ಚೇಂಜಸ್ ಆಗ್ತದೆ ನೋಡೋಣ. ಬಟ್ ಕಂಪಲ್ಸರಿ ಅಂತ ಇಲ್ಲಿವರೆಗೂ ಕೂಡ ಹೇಳಿದ್ದಾರೆ ಕೇಳಿದವರು. ಸರ್, SC ವಿಲ್ ಗೆಟ್ ಫುಲ್ ಸ್ಕಾಲರ್ಶಿಪ್ 1,30,000 ರೂಪಾಯಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಎವ್ರಿ ಇಯರ್ ಅಂತಂದು. ನೀವು ಏನಾದರೂ ಲೆಸ್ ದೆನ್ 1 ಲಕ್ಷ ಇನ್ಕಮ್ ಇದ್ದು ಆ್ಯಂಡ್ ಅಂದರೆ 1 ಲಕ್ಷಕ್ಕಿಂತ ಕೆಳಗಡೆ ಇನ್ಕಮ್ ಇದ್ದು SSP ಅಪ್ಲಿಕೇಶನ್ ಹಾಕ್ತೀರಿ ಅನ್ನೋಂಗಾಗಿತ್ತು ಅಂತಂದರೆ ಓಕೆ. ಆ್ಯಂಡ್ OB ಸ್ಟೂಡೆಂಟ್ಗೆ ಬೇರೆ ಆಗುತ್ತೆ ಆ್ಯಂಡ್ SC ಸ್ಟೂಡೆಂಟ್ಗೆ ಬೇರೆ ಆಗುತ್ತೆ. SC ಸ್ಟೂಡೆಂಟ್ಗೆ 1,15,000 ಕೂಡ ಬರುತ್ತೆ. ಓಕೆ, ಬಟ್ ಅದನ್ನೆಲ್ಲ ಅಮೌಂಟ್ ಕೂಡ ಕಾಲೇಜ್ ಕೊಡ್ತಾರೆ, ಯಾಕಂದರೆ ಫ್ರೀ ಅಡ್ಮಿಷನ್ ಆಗಿರ್ತಾರೆ ನೀವು ಬಂದಾಗ. ಹಂಗಾಗಿ ನಿಯರ್ 1,10,000-15,000 ಇಂಜಿನಿಯರ್ ಸ್ಟೂಡೆಂಟ್ಗೆ ಬಂದೇ ಬರುತ್ತೆ, ಎವ್ರಿ ಇಯರ್ ಬರುತ್ತೆ ಆಯಿತಾ. ಅದು ಹೇಳ್ತೀನಲ್ವ, ಲೆಸ್ ದೆನ್ ನಿಮಗೆ 1 ಲಕ್ಷ ರೂಪಾಯಿ ಇನ್ಕಮ್ ಕಡಿಮೆ ಇರಬೇಕು, ಹಂಗಿದ್ರೆ ಅಪ್ಲೈ ಮಾಡ್ಲಿಕ್ಕೆ ಬರ್ತದೆ. ಅಪ್ಲೈ ಮಾಡಲಿಕ್ಕೇ ಬರಲಿಲ್ಲ ಅಂತಂದರೆ ಏನು ಬರಲ್ಲ. OB ಸ್ಟೂಡೆಂಟ್ಗೆ ಸ್ವಲ್ಪ ಕಡಿಮೆ. ಫಾರ್ ಎಕ್ಸಾಂಪಲ್ OBC ಆಗಿತ್ತಂತಂದರೆ ಗೌರ್ಮೆಂಟ್ ಕಾಲೇಜ್ ಸ್ಟೂಡೆಂಟ್ ಆಗಿರಿ, ಪ್ರೈವೇಟ್ ಕಾಲೇಜ್ ಆಗಿರಿ, ಕನ್ಸೆಷನ್ ಅಂತ 22,000 ಕೊಡ್ತಾರೆ. ನೀವು ಏನಾದರೂ ಅಪ್ಪಿ ಒಂದು ವಿದ್ಯಾಸಿರಿ ಅಪ್ಲಿಕೇಶನ್ ಹಾಕಿ, ಅಂದರೆ SSP ಹಾಕಿದ್ರಿ, ಹಾಸ್ಟೆಲ್ ಕೂಡ ಅಪ್ಲಿಕೇಶನ್ ಹಾಕಿದ್ರಿ, ವಿದ್ಯಾಸಿರಿ ಕಡೆಯಿಂದ ಬಂದರೆ 15,000 ರೂಪಾಯಿ ಇತ್ತು ಸದ್ಯಕ್ಕೆ. ಇವಾಗ ಅದೊಂದು ಸ್ವಲ್ಪ ಬರ್ಬೋದು. ಓಕೆ, ಬಿಟ್ಟರೆ ಎಲ್ಲನೂ ಕೂಡ ಬರಲ್ಲ. ಓಕೆ, ನೆಕ್ಸ್ಟ್ ಸೆಕೆಂಡ್ ರೌಂಡ್ ಆದಮೇಲೆ ಇಂಜಿನಿಯರಿಂಗ್ಗೆ ಅಡ್ಮಿಷನ್ ಆದರೆ ಓರಿಯಂಟೇಷನ್ ಪ್ರೋಗ್ರಾಮ್ ಮಾಡಲ್ಲ, ಖಂಡಿತ ಮಾಡಲ್ಲ. ಯಾಕಂದರೆ 3ನೇ ತಾರೀಕು ಸ್ಟಾರ್ಟ್ ಆಗಿದೆ, 17ಕ್ಕೆ ಮುಗಿಸ್ತಾರೆ, 17ರಿಂದ 17ನೇ ತಾರೀಕು ಮುಗಿಸ್ತಾರೆ. ಮತ್ತೆ ಯಾಕ್ರಿ ಮಾಡ್ತಾರೆ? ಮಾಡಲ್ಲ. ಸರ್, ಫಸ್ಟ್ ರೌಂಡ್ಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಂಡವರು ಮತ್ತೆ ಮಾಡಬೇಕಂತ, ಅದೇ ವೆರಿಫಿಕೇಷನ್ ಸ್ಲಿಪ್ ನೋ ನೀಡ್. ಓಕೆ, ಮತ್ತೆ ಡೌನ್ ಮಾಡೋಂಥ ಅವಶ್ಯಕತೆ ಇಲ್ಲ, ಅದನ್ನೇ ತೊಗೊಂಡು ನೀವು ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಿ. ಸೆಕೆಂಡ್ ರೌಂಡ್ನಲ್ಲಿ ಅಡ್ಮಿಷನ್ ಆಗಿ ನೋಡಿ, ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗಿ ಥರ್ಡ್ ರೌಂಡ್ನಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡೋದು, ಮುಂದೆ ಪ್ರೊಸೆಸ್ ಏನು, ನರ್ಸಿಂಗ್ ಗೌರ್ಮೆಂಟ್ ಕಾಲೇಜ್ ಆದರೆ ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು, ಅದು ವಾಪಸ್ ಬರುತ್ತಾ ಅಂತ. ಥ್ಯಾಂಕ್ ಯು ಅಂತ ಹಾಕಿದ್ದಾರೆ. ನೋಡಿ, ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಹೋಗ್ಬೇಕಂದ್ರೆ ಮೊದಲು ಸೆಕೆಂಡ್ ರೌಂಡ್ಗೆ ಯಾವುದೋ ಒಂದು ಅಲಾಟ್ಮೆಂಟ್ ಆಯಿತು, ಅಲಾಟ್ಮೆಂಟ್ ಆದವ್ರಿಗೆ ಮಾತ್ರ ಅಂತಂದ್ರೆ ಅಡ್ಮಿಷನ್ ಆಗಲೇಬೇಕಂತ ಕಂಪಲ್ಸರಿ ಅಂತ ಹೇಳಿದ್ದಾರೆ. ಓಕೆ, ಅಡ್ಮಿಷನ್ ಆಗಬೇಕು, ಎಲ್ಲನೂ ಕೂಡ ಪೇಮೆಂಟ್ ಕೂಡ ಮಾಡಬೇಕು. ಬೇಕಾದ್ರೆ ನೀವು ಕ್ಲಾಸಸ್ ಕೂಡ ಅಟೆಂಡ್ ಆಗಿ, ಅದರದ್ದೇನು ಸಮಸ್ಯೆ ಏನಿಲ್ಲ. ಓಕೆ, ಅವ್ರು ಏನು ಕೇಳ್ತಿದ್ದಾರೆ, ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಬರೋಂಗಿತ್ತಂತಂದರೆ ಅಪ್ಗ್ರೇಡೇಷನ್ ಕೊಡ್ತೀನಿ ಅಂತ ಹೇಳೋರೆ. ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ ಇನ್ನೂ ಕೂಡ. ಓಕೆ, ಯಾಕೆಂದರೆ ಚಾಯ್ಸ್ 1 ಆ್ಯಂಡ್ 4 ಅಷ್ಟೇ ಕೊಡ್ತೀನಿ ಅಂತ ಹೇಳಿದ್ರೆ ಮೀನ್ಸ್ ಅರ್ಥ ಅಡ್ಮಿಷನ್ ಆಗಿರಿ ಇಲ್ಲ ಎಕ್ಸಿಟ್ ಆಗಿರಿ ಅಂತ. ಬಟ್ ಓಲ್ಡ್ ಇಡೋ ಪ್ರೊಸೆಸ್ಸು, ಡಿಲೀಟ್ ಮಾಡೋ ಪ್ರೊಸೆಸ್ಸು ಕೊಟ್ಟಿಲ್ಲ. ನೀವು ಬೇಡಂತ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ಬೋದು ಒಂದು, ಆ್ಯಂಡ್ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗ್ಬೋದು ಅಂತ ಅಷ್ಟೇ ಇರುತ್ತೆ. ಅಡ್ಮಿಷನ್ ಆಗಿ ಸೆಕೆಂಡ್ ರೌಂಡ್ಗೆ ಎಲ್ಲನೂ ಕೂಡ ಮುಗಿಸ್ಕೊಂಡ್ರಿ, ಥರ್ಡ್ ರೌಂಡು ಕೂಡ ಹೋಗಬೇಕು. ನಂಗೆ ಇನ್ನೂ ಕೂಡ ಮೇಲ್ಗಡೆ ಕಾಲೇಜಸ್ಗಳಿದ್ದಾವೆ, ಅಂದರೆ 1, 2, 3, 4 ಅಂತ ಹಾಕ್ಕೊಂಡಿದ್ರಿ. ನಿಮ್ಗೆ 2ನೇ ಕಾಲೇಜ್ ಬೇಕಿದೆ, ನಿಮ್ಗೆ ಸಿಕ್ಕಿರೋದು 4ನೇ ಕಾಲೇಜು, ಆದರೂ ನೀವು ಥರ್ಡ್ ರೌಂಡ್ ಹೋಗ್ಬೇಕಂತಂದರೆ ನಿಮಗೆ ಕಾಶನ್ ಡಿಪಾಸಿಟ್ ಅಂತ ಕಟ್ಸ್ಕೊಂತಾರೆ, ಪಕ್ಕ ಕಟ್ಸ್ಕೊತಾರೆ. ಅದನ್ನ ದುಡ್ಡು ಕಟ್ಟಿಬಿಟ್ಟು ನೀವು ಥರ್ಡ್ ರೌಂಡ್ಗೆ ಹೋಗ್ಬೋದು. ಸಿಕ್ಕರೆ ನೀವು ಅಮೌಂಟೇ ಮತ್ತೆ ನೀವು ಅಡ್ಮಿಷನ್ಗೆ ಅಂದರೆ ನೀವೇನು ಒಂದು ಈ 4ನೇ ಕಾಲೇಜಿಗೆ ಕಟ್ಟಿರ್ತೋ ದುಡ್ಡನ್ನ ಅಲ್ಲೇನು ಕಟ್ಟುವಂಥ ಅವಶ್ಯಕತೆ ಇರಲ್ಲ. ಓಕೆ, ಜಸ್ಟ್ ಹೋಗ್ಬಿಟ್ಟು ಕಾಲೇಜಿಗೆ ಅಡ್ಮಿಷನ್ ಮಾಡೋದಿರುತ್ತೆ ಅಷ್ಟೇ ಪ್ರೊಸೆಸ್. ನೆಕ್ಸ್ಟ್ MS ರಮಯ್ಯ. ಓಕೆ, MS ರಮಯ್ಯ ಮತ್ತು ಜ್ಞಾನ ಗಂಗೋತ್ರಿ ಕ್ಯಾಂಪಸ್ ನ್ಯೂ BL ರೋಡ್ ಆ್ಯಂಡ್ MS ನಗರ ಇಸ್ ನಾಟ್ ದೇರ್ ಇನ್ ಸೀಟ್ ಮೆಟ್ರಿಕ್ಸ್ ಫಾರ್ ಫಾರ್ಮಸಿ, ಪ್ಲೀಸ್ ಟೆಲ್ ಮಿ ಅಂತಂದು. ಇವಾಗಿಲ್ಲ ಅಂತಂದರೆ ಇದು ಇನ್ನೂ ಕೂಡ ತಾತ್ಕಾಲಿಕ ಅಂತ ಮೆನ್ಷನ್ ಮಾಡಿದ್ದಾರೆ. ಹಂಗಾಗಿ ಫೈನಲ್ ಬರುತ್ತೆ, ವೇಟ್ ಮಾಡಿ. B ಫಾರ್ಮ್ ಆಲ್ ಕಾಲೇಜ್ ಸೀಟ್ ಮೆಟ್ರಿಕ್ಸ್ ನಾಟ್ ರಿಲೀಸ್ಡ್, ಬೇರೆ ಕಾಲೇಜ್ನ ಸೀಟ್ ಮೆಟ್ರಿಕ್ಸಲ್ಲಿ ಆ್ಯಡ್ ಮಾಡ್ತಾರೆ. ಹೌದು, ಖಂಡಿತವಲ್ಲ. ಈಗ ಯಾಕೆ ಅಂದರೆ ಇದು ತಾತ್ಕಾಲಿಕ ಅಂತ ಇದೆ. ಫೈನಲ್ ಆಗಿ ಬರುತ್ತೆ, ಫೈನಲ್ವರೆಗೂ ಕೂಡ ಬರೋವರೆಗೂ ವೇಟ್ ಮಾಡಿ. ಸರ್, ಐ ಆಮ್ ಅನೇಬಲ್ ಟು ಡೌನ್ಲೋಡ್ ದ ಅಂದರೆ ನೀಟ್ ವೆರಿಫಿಕೇಷನ್ ಸ್ಲಿಪ್ ವೆನೆವರ್ ಐ ಆಮ್ ಟ್ರೈಂಗ್ ಟು ಡೌನ್ಲೋಡ್ ಇಟ್ ಇನ್ ದ ಕ್ಯಾಂಡಿಡೇಟ್ ಹ್ಯಾಸ್ ನಾಟ್ ಗಾಟ್ ಎನಿ ರ್ಯಾಂಕ್ ಶೋಯಿಂಗ್ ಬಟ್ ಐ ವಿಲ್ ಎನ್ರೋಲ್ ದ ನೀಟ್ ಅಪ್ಲಿಕೇಶನ್ ನಂಬರ್ ಅನ್ಸೋತಂದು. ಹೊಸದಾಗಿ ರಿಜಿಸ್ಟ್ರೇಷನ್ ಆಗಿಬಿಟ್ಟು ಯಾರೆಲ್ಲ ಈ ಥರ ಮಾಡಿದ್ರು ಅಂದರೆ ರಿಜಿಸ್ಟ್ರೇಷನ್ ಆಗಿಬಿಟ್ಟು ಸ್ಲಿಪ್ನ ಡೌನ್ ಮಾಡ್ಕೊಳಕ್ಕೆ ಹೋಗಿದ್ರು ಅಂತಂದರೆ
ಆ್ಯಕ್ಚುಲಿ ಇನ್ನು ಕೆಇದವ್ರ ಲಿಂಕ್ ಒಂದು ಬಿಟ್ಟಿಲ್ಲ, ಓಲ್ಡ್ ಲಿಂಕಲ್ಲಿ ಹೋಗ್ಬಿಟ್ಟು ಡೌನ್ ಮಾಡ್ಕೋಬೇಕು. ಇನ್ ಕೇಸ್ ಈ ಥರ ಬಂದಿತ್ತಂದ್ರೆ ಕೆಇದವರೇ ಏನಂತಂದರೆ ಒಂದು ಅನೌನ್ಸ್ಮೆಂಟ್ ಮಾಡ್ಯಾರೆ, ನಮ್ಮ ಹತ್ರ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಇದೆ ಅಂತಂದು. ಇನ್ನೂ ಕೂಡ ವೆಯ್ಟ್ ಮಾಡಿ, ಇನ್ನೂ ಕೂಡ ಅಂದರೆ 10ನೇ ತಾರೀಕುವರೆಗೂ ಕೂಡ ವೆಯ್ಟ್ ಮಾಡಿ, 9ರಿಂದ 10ನೇ ತಾರೀಕುವರೆಗೂ ಕೂಡ ವೆಯ್ಟ್ ಮಾಡಿ. ಅಲ್ಲೂ ಕೂಡ ಬರಲಿಲ್ಲ ನಂತರ ಒನ್ ಟೈಮ್ ವಿಸಿಟ್ ಕೆಇಗೆ ಹೋಗಿ, ಕೆಇಗೆ ಹೋಗಿಬಿಟ್ಟು ಒಮ್ಮೆ ಸ್ಲಿಪ್ನ ಡೌನ್ ಮಾಡ್ಕೊಂಡು ಬರಲೇಬೇಕು. ವಿತೌಟ್ ವೆರಿಫೈ ಸ್ಲಿಪ್ ನೀವು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬರಲ್ಲ. ಸ್ಟೂಡೆಂಟ್ ಹೂ ಡಿಡ್ ನಾಟ್ ಗೆಟ್ ಎನಿ ಸೀಟ್ ಇನ್ ದ ಫಸ್ಟ್ ರೌಂಡ್, ವೇರ್ ಶುಡ್ ದೇ ಲಾಗಿನ್ ಪೋರ್ಟಲ್ ಆ್ಯಂಡ್ ಅಗ್ರಿ ಬಟನ್ ಅಂತ ಕೇಳ್ತವ್ರೆ. ಸೊ ಎಲ್ಲರೂ ಕೂಡ ಕ್ವಶನ್ಸ್ ಭಾಳ ಸ್ಟೂಡೆಂಟಿಗೆ ಇದೆ ಇದು. ಯಾಕಂದರೆ ಸೀಟ್ ಎಷ್ಟು ಹುಡುಗರು ಅಂತಂದರೆ ಅಲಾಟ್ಮೆಂಟ್ ಆಗಿರಲ್ಲ, ಅಂದರೆ ಡಿಡ್ ನಾಟ್ ಗೆಟ್ ಎನಿ ಸೀಟ್. ಓಕೆ, ಸೊ ಅವ್ರೇನಪ್ಪ ಸೆಕೆಂಡ್ ರೌಂಡ್ ಹೋಗ್ಬೇಕಂತಂದ್ರೆ ಅಗ್ರಿ ಬಟನ್ ಮೇಲೆ ಕ್ಲಿಕ್ ಹೋಗ್ಬೇಕಂತಂದ್ರೆ ಎಲ್ಲಿರುತ್ತೆ ಅಗ್ರಿ ಬಟನ್ನು, ಆ ಲಾಗಿನ್ ಆಗಬೇಕಂದ್ರೆ ಅಗ್ರಿ ಬಟನ್ ಎಲ್ಲಿರುತ್ತೆ ಅಂತಂದರೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಡ್ತಾರಲ್ವಾ, ಆಪ್ಷನ್ ಎಂಟ್ರಿ ಬಿಡುವಾಗ ಒಂದು ಟಿಕ್ ಅಂತ ಕೊಟ್ಬಿಟ್ಟು ಒಂದು 4-5 ಲೈನ್ ಕೊಟ್ಟಿರ್ತಾರೆ. ನೀವು ಜಸ್ಟ್ ಟಿಕ್ ಕೊಟ್ಟು ಸಬ್ಮಿಟ್ ಕೊಟ್ಬಿಟ್ರೆ ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಅದೇ ಗ್ರಿಪ್ ಬಟನ್ ಆಯಿತಾ, ಅದನ್ನೇ ಕ್ಲಿಕ್ ಮಾಡಬೇಕಂದ್ರೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಬಂದಿರ್ತಲ್ವ ಆವಾಗ ಬರುತ್ತದೆ, ಅಲ್ಲಿವರೆಗೂ ಕೂಡ ಬರಲ್ಲ. ಓಕೆ ಸರ್, VTU ಕಾಲೇಜಸ್ ಆರ್ ಗನ್ ಸ್ಟಾರ್ಟ್ ಫ್ರಮ್ 17th. ವೆನ್ ಇಸ್ ದ KCET ಗನ್ ಕಂಪ್ಲೀಟ್ ಆಲ್ ದ ಸೆಕೆಂಡ್ ರೌಂಡ್ ಇಂಜಿನಿಯರಿಂಗ್ ಅಂತ ಕೇಳೋರೆ. ಸೊ 28ವರೆಗೂ ಕೂಡ ನೋಡಿ, 28ವರೆಗೂ ಕೂಡ ಸೆಕೆಂಡ್ ರೌಂಡ್ ನಡೀತೆ, ಅಂದರೆ ಈ ಮಂತ್ ಫುಲ್ ನಡೀತದೆ. ನೆಕ್ಸ್ಟ್ ಮಂತಿಂದ ನೀವು ಕ್ಲಾಸಸ್ ಸ್ಟಾರ್ಟ್ ಮಾಡ್ಕೋಬೋದು ಹೋಗಿ. ಆ್ಯಂಡ್ ಈಗ ಗೊತ್ತಿರುವಾಗೆ ಡಿಸೆಂಬರ್ 12ಕ್ಕೆ ಎಕ್ಸಾಮ್ ಕೂಡ ಇದೆ ನಿಮಗೆ ಫಸ್ಟ್ ಸೆಮಿಸ್ಟರ್. ಸರ್, ನೀಟ್ ರೂಲ್ ನಂಬರ್ ಎಂಟ್ರಿ ಮಾಡಬೇಕಾದ್ರೆ ಕ್ಯಾಂಡಿಡೇಟ್ ನೇಮ್ ಈಸ್ ಮಿಸ್ ಮ್ಯಾಚ್ಡ್ ಅಂತ ಬರ್ತಿದೆ. ಇದೆಲ್ಲನೂ ಕೂಡ ಏನಪ್ಪ ಅಂದರೆ ಸರ್ವರ್ ಪ್ರಾಬ್ಲಮ್ಮು ಕೆಇದವರು ಹೇಳಿದ್ದಾರೆ. ಸೊ ವೆಯ್ಟ್ ಮಾಡಿ ಬರ್ತದೆ ಅದನ್ನು ಕೂಡ. ಓಕೆ ಸರ್, ಸೀಟ್ ಮ್ಯಾಟ್ರಿಕ್ಸ್ ಬಿ ಫಾರ್ಮಾ ಮತ್ತು ಡಿ ಫಾರ್ಮಾ ಅಷ್ಟೇ ಸರ್, ಮತ್ತು ಬೇರೆ ಇದೆಯಾ ಅಂತ ಕೇಳ್ತಿದೆಯಾ ನೋಡಿ. ಅಷ್ಟೇ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲ, ಅದು ತಾತ್ಕಾಲಿಕ, ಇನ್ನೂ ಕೂಡ ಫೈನಲ್ ಬರುತ್ತೆ. ನೀಟ್ ರೂಲ್ ನಂಬರ್ ಎಂಟ್ರಿ ಮಾಡಬೇಕಂತ ಕೇಳ್ತಿದ್ರಲ್ಲಿ ಇನ್ನೂ ಕೂಡ. ಈಗ ಆಲೆ ಎಲ್ಲ ಕೂಡ ಪ್ರೊಸೆಸ್ ಮುಗಿತಾ ಬಂದಿದೆ, ಇನ್ನೂ ಕೂಡ ಕೇಳ್ತಾನೆ ಇದ್ರೆ ಹೋಗ್ಬಿಟ್ಟು ಮಾಡಿಕೊಂಡು ಎಲ್ಲನೂ ಕೂಡ ಮುಗಿಸ್ಕೋರಿ ಬೇಗ. ಸರ್, ಐ ಎಮ್ SCG ಸ್ಟೂಡೆಂಟ್ ವಿತ್ 1,75,178 ರ್ಯಾಂಕ್ ಇದೆ ಆ್ಯಂಡ್ 446 ಮಾರ್ಕ್ಸು ಕೂಡ ಇದೆ. ಓಕೆ ನೋಡಿ, ನಿಯರೆಸ್ಟ್ ಕಟ್ ಆಫ್ ಎಲ್ಲ ಇದ್ರೆ ಗೌರ್ಮೆಂಟ್ MBBS ಕಾಲೇಜ್ ಸಿಗಬೇಕಂದ್ರೆ ಅಥವಾ 1.5 ಲ್ಯಾಕ್ದ ನಿಮ್ಗೆ ಸಿಗಬೇಕಂತಂದರೆ ನಿಯರೆಸ್ಟ್ ಇದ್ರೆ ಟ್ರೈ ಮಾಡಿ, ಖಂಡಿತ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ SCG ಇದ್ರೆ ನೀವು. ಓಕೆ, SCG ಇರೋ ಕಾರಣ 446 ಮಾರ್ಕ್ಸು ಗುಡ್ ಮಾರ್ಕ್ಸ್. ಓಕೆ, ರ್ಯಾಂಕ್ ಕೂಡ ಓಕೆ ಪರವಾಗಿಲ್ಲ. ಪಾರ್ಟಿಸಿಪೇಟ್ ಮಾಡುವಾಗ ನಿಮಗೆಲ್ಲ MBBS ಕಾಲೇಜಸ್ಸು ಏನಿದೆ ಗೌರ್ಮೆಂಟ್ 1.5 ಕೂಡ ಹಾಕ್ಕೊಳ್ಳಿ, ಸಿಗ್ತದೆ. ಸೆಕೆಂಡ್ ರೌಂಡ್ ಆಗ್ಲಿಕ್ಕೊಂಡು ಥರ್ಡ್ ರೌಂಡ್ ಆದರೂ ಸಿಗ್ಬೋದು. ಕಟ್ ಆಫ್ ಇದೆ, ಯಾಕಂದರೆ 2 ಲಕ್ಷದವರೆಗೂ ಕೂಡ ನಿಲ್ಬೋದು. ಆ್ಯಂಡ್ ನೀವು SCG ಇದ್ರೆ ಹಂಗಾಗಿ ಹೇಳ್ತಿರೋದು. ವೆನ್ ಈಸ್ ಸೆಕೆಂಡ್ ರೌಂಡ್ ಲಿಂಕ್ ರಿಲೀಸ್ಡ್ ಇನ್ನೂ ಕೂಡ ಬಿಟ್ಟಿಲ್ಲಪ್ಪ, ಡೇಟ್ ಕೂಡ ಒಂದು ಶೆಡ್ಯೂಲ್ ಬರುತ್ತೆ, ವೇಟ್ ಮಾಡಿರಿ. BS ನರ್ಸಿಂಗ್ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗ್ತಾವೆ ಅಂತಂದರೆ ನವಂಬರ್ ಆರ್ ಡಿಸೆಂಬರ್ ಕ್ಲಾಸ್ ಸ್ಟಾರ್ಟ್ ಆಗೋದು. ಓಕೆ ಬ್ರೋ, ವೆನ್ ವಿಲ್ ಬಿ BS ನರ್ಸಿಂಗ್ ಕ್ಲಾಸ್ ಹೇಳಿದ್ನಲ್ವ ಇವಾಗಾರ, ಅದೇ ನವಂಬರ್ ಆರ್ ನವಂಬರ್ ಅಂದ್ಕೊಳ್ಳಿ, ಅದು ಆದಷ್ಟು. ಸರ್, ವೆದರ್ ಇಟ್ ಕಂಪಲ್ಸರಿ ಟು ಆ್ಯಡ್ ನೀಟ್ ರಿಜಿಸ್ಟ್ರೇಷನ್ ನಂಬರ್ ಹೂ ರಿಟರ್ನ್ ದ ನೀಟ್ ಎಕ್ಸಾಮ್. ಹೌದು, ನೀಟ್ ಎಕ್ಸಾಮ್ ಬರೆದತ್ತಂದರೆ ನೀವು ನಮ್ಮ ಕೆಇದೊಳಗಡೆ ಕರ್ನಾಟಕದ ಮೆಡಿಕಲ್ ಕಾಲೇಜು ಅಥವಾ ಸೆಮಿ ಗೌರ್ಮೆಂಟ್ ಕಾಲೇಜಸ್ಸು ಅಥವಾ ಪ್ರೈವೇಟ್ ಕಾಲೇಜಸ್ಸು ಅಥವಾ ನಮ್ಮ ಕರ್ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ ಕೆಇದೊಳಗೆ ಅಂತಂದರೆ ನೀವು ರಿಜಿಸ್ಟ್ರೇಷನ್ ಮಸ್ಟ್ ಆಗಲೇಬೇಕು. ಓಕೆ ಸರ್, ನೀಡ್ ಇಂಜಿನಿಯರಿಂಗ್ ಸೀಟ್ ಡಿಡ್ ಐ ನೀಡ್ ಟು ಡೌನ್ಲೋಡ್ ನೀಟ್ ವೆರಿಫಿಕೇಷನ್ ಸ್ಲಿಪ್ ಅಂತಂದು ಕೇಳ್ತಾ ಇದ್ದಾರೆ. ನೀವು ಈಗಾಗಲೇ KCET ಬರ್ದಿತ್ತಂತಂದರೆ ಅದೇ ಸ್ಲಿಪ್ ಇಟ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು, ವರಿ ಮಾಡ್ಕೋಬೇಡಿ. ಬಟ್ ನಿಮ್ಮದು ನೀಟದು ಕೂಡ ರ್ಯಾಂಕ್ ಅಥವಾ ಮಾರ್ಕ್ಸ್ ಎಲ್ಲನೂ ಕೂಡ ಕೇಳಿದರೆ ಏನು ಮಾಡಬೇಕು, ಹಂಗಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಹೋಗಿ. ಓಕೆ ಸರ್, ವೆನ್ ಡಿಡ್ ಸೆಕೆಂಡ್ ರೌಂಡ್ ಎಡಿಟಿಂಗ್ ಆಪ್ಷನ್ಸ್ ಯಾವಾಗ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ಟಿರ್ತಾರೆ, ಅದರ ಶೆಡ್ಯೂಲ್ ಕೊಟ್ಟಿರ್ತಾರೆ, ಅವಾಗ ಹೇಳ್ತೇನೆ. ಸರ್, ನಾನು KCET ರ್ಯಾಂಕ್ 3613, ನನಗೆ ನೆಕ್ಸ್ಟ್ ರೌಂಡಲ್ಲಿ MSRIT EC ಬ್ರ್ಯಾಂಚ್ ಸಿಗ್ಬೋದು ಅಂತಂದು. ನೋಡಪ್ಪ, ಸೆಕೆಂಡ್ ರೌಂಡ್ ಸಿಗುತ್ತೋ ಎಲ್ಲೋ ಗ್ಯಾರಂಟಿ ಕೊಡ್ಲಿಕ್ಕೆ ಬರಲ್ಲ, ಬಟ್ ಥರ್ಡ್ ರೌಂಡ್ವರೆಗೂ ಕೂಡ ವೆಯ್ಟ್ ಮಾಡು. ನಿಂಗೆ ಎಲ್ಲಿವರೆಗೂ ಬೇಕಂತೆ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡು. ಸ್ವಲ್ಪ ಡಿಲೇ ಆಗಿ ಕಾಲೇಜ್ ಹೋಗ್ತೀಯಾ, ಬಟ್ 4 ವರ್ಷ ಇರುತ್ತೆ, ಅದನ್ನು ಕೂಡ ನೋಡ್ಕೊ. ಇನ್ನೂ ಇದುವರೆಗೂ ಕೂಡ ವೆಯ್ಟ್ ಮಾಡಿ ಅಂತ, ಫೆಬ್ರವರಿಯಿಂದ ವೆಯ್ಟ್ ಮಾಡಿ ಅಂತೆ. ಈಗಾಗಲೇ ಈಗ ಆಗಸ್ಟ್ ಮುಗ್ತಾ ಬಂತು, ಇನ್ನೂ 1 ಮಂತಲ್ಲಿ ಎಲ್ಲನೂ ಕೂಡ ಮುಗಿದೋಗುತ್ತೆ. ಈಗ ಅವಸರ ಮಾಡಬೇಡಿ. ಸರ್, ಇಂಜಿನಿಯರಿಂಗ್ ಕಾಲೇಜಸ್ ವೆನ್ ವಿಲ್ ಸ್ಟಾರ್ಟ್ ಆಗಲೇ ಆ್ಯಕ್ಚುಲಿ 17ರಿಂದ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಸರ್, ಅಂದರೆ ಆಗಸ್ಟ್ 17. ಓಕೆ, ಈಗಾಗಲೇ ಇಂಡಕ್ಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಕೊಂಡವ್ರೆ ಎಷ್ಟೋ ಕಾಲೇಜಸಲ್ಲಿ. ಸರ್, ವೆನ್ ವಿಲ್ ವಿ ಗೆಟ್ ದ ಸೀಟ್ ಮ್ಯಾಟ್ರಿಕ್ಸ್ ಫಾರ್ UG ನೀಟ್ ಅಂತ ಕೇಳ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಇದನ್ನೇನು ಮಾಡ್ತಾರೆ, ನಮ್ಮ ಕೆಇದೊಳಗೆ ಪಾರ್ಟಿಸಿಪೇಟ್ ಮಾಡೋರು ಕೆಇದೊಳಗೆ ಬಿಡ್ತಾರೆ. MCC ಅವ್ರು ಪಾರ್ಟಿಸಿಪೇಟ್ ಮಾಡ್ಕೊಂಡ್ರೆ ಅಲ್ಲಿ MCC ಒಳಗಡೆ ಇರ್ತದೆ, ಹೋಗ್ಬಿಟ್ಟು ನೋಡ್ಕೋಬೋದು. ಓಕೆ, ಇಷ್ಟಕ್ಕೆ ಸದ್ಯಕ್ಕೆ ಆನ್ಸರ್ ಮಾಡಿದ್ದೀನಿ, ಭಾಳ ಲೆಂತ್ ಆಗುತ್ತೆ ವಿಡಿಯೋ, ಸಾಕು. ಸರ್, ಇದೇ ರೀತಿಯಾಗಿ ನಿಮ್ಗೆ ಏನೇ ಒಂದು ಅಪ್ಡೇಟ್ಸ್ಗಳು ಅಥವಾ ಏನೇ ಒಂದು ಕಮೆಂಟ್ಸ್ಗಳಿಗೆ ಆನ್ಸರ್ ಇದ್ದರೆ ಈ ಥರ ವಿಡಿಯೋ ಅವಾಗ ಮಾಡಿ ತಿಳಿಸ್ತಾ ಇರ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಹ್ಯಾವ್ ಎ ನೆಕ್ಸ್ಟ್ ಡೇ. ಬಾಯ್.